ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಕೆಐಎಡಿಬಿ ವಿರುದ್ಧ ರೈತರ ಆಕ್ರೋಶ ಜೋರಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಹೆಸರಿನಲ್ಲಿ ಭೂ ಸ್ವಾಧೀನಕ್ಕೆ ಮುಂದಾದ ಕೆಐಎಡಿಬಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಿದ ಆರೋಪ ಕೇಳಿಬಂದಿದೆ. ಕೃಷಿ ಜಮೀನಿನಲ್ಲಿ ಯಾವುದೇ ಬೆಲೆಬಾಳುವ ವಸ್ತುಗಳಿಲ್ಲವೆಂದು ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ ಕೆಐಎಡಿಬಿ ಇದೀಗ ಅದೇ ರೈತರಿಗೆ ಬೆಲೆ ಬಾಳುವ ವಸ್ತುಗಳ ಮೌಲ್ಯಮಾಪನಕ್ಕೆ ನೋಟಿಸ್ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ. ಈ ನಡೆಗೆ ವಿರೋಧ ವ್ಯಕ್ತಪಡಿಸಿರುವ ರೈತರು ತಮ್ಮ ಕೃಷಿ ಭೂಮಿಯನ್ನ ಕಸಿಯಲು ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿ ನೀಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2013ರ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತರು ಆಗ್ರಹಿಸಿದ್ದು, ಇಲ್ಲದಿದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸ್ಥಳೀಯ ರೈತರ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರತೆ ಸಿಗುವ ಸಾಧ್ಯತೆ ಇದೆ. ಸರ್, ನಮ್ಮದು ಕೊನಘಟ್ಟ. ಇಲ್ಲಿ 9 ಎಕರೆ ಜಮೀನಿದೆ ನಮ್ಮದು. ಈ 9 ಎಕರೆ ಜಮೀನಲ್ಲಿ ನೀವು ನೋಡ್ದಂಗೆ ಎಲ್ಲದಕ್ಕೂ ನೀರಾವರಿ ಇದೆ. 2 ಬೋರ್ ಇದೆ. ಇವರು ಈ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇವರು ನಮ್ಮ ಪಿಟಿಷನ್ಗೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಈ ಅಬ್ಜೆಕ್ಷನಲ್ಲಿ ಇವರು ಅವಾರ್ಡ್ ಪಾಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾರ್ಡಲ್ಲಿ ಏನು ಬರೀತಾರೆ ಅಂದರೆ, ಜಮೀನಲ್ಲಿ ಕಟ್ಟಡ ವಿನ್ಯಾಸ ಮರ ಮಾಲೀಕ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಯಾವುದೇ ರೀತಿಯ ಬೆಲೆ ಬಾಳುವ ಮರ ಮಾಲೀಕಿ ಕಟ್ಟಡ ವಿನ್ಯಾಸಗಳು ಇರೋದಿಲ್ಲ ಅಂತ ಬರೀತಾರೆ. ತದನಂತರ ಏನು ಮಾಡ್ತಾರೆ ಅಂದರೆ, ಇವತ್ತು ಅಂದರೆ ಇವತ್ತು ಇದು ಮೌಲ್ಯಮಾಪನ ಮಾಡಬೇಕು ಮರಗಳ್ದು ಅಂತ ಬರ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ, ಏನು ಜಮೀನು ಬೆಲೆ ಬಾಳೋಂಥದ್ದು ಮರಗಳು ಮಾಲೀಕಿ ಕಟ್ಟಡ ಏನೂ ಇಲ್ಲ ಅಂತಾರೆ. ನೋಟಿಸ್ ಕೊಟ್ಟು ಇವತ್ತು ಬರ್ತಾಯಿದ್ವಿ 11 ಗಂಟೆಗೆ ನೀವು ಅಲ್ಲಿ ಇರಬೇಕು, ಮೌಲ್ಯಮಾಪನ ಮಾಡಬೇಕು ಅಂತಾರೆ. ಇದು ಏನು ಅನ್ಯಾಯ ಅಂದರೆ, ಉಚ್ಚ ನ್ಯಾಯಾಲಯದಲ್ಲಿ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಬಂದು ಇದು ಮಾಡ್ತೀನಿ ಅಂತ ಪೊಲೀಸ್ ಜೊತೆ ಕರ್ಕೊಂಡು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಸರ್. ಅಲ್ಲ, ಇವಾಗ ನಿಮಗೆ ಕಾಂಪನ್ಸೇಷನ್ ಯಾವ ಇದ್ರ ಪ್ರಕಾರ ನಿಮ್ಗೆ ಕೊಡ್ತಾ ಇದ್ದಾರೆ, ನೀವು ಯಾವ ಪ್ರಕಾರ ಕೊಡಬೇಕು ಅಂತೇಳಿ ಇದು ಮಾಡಿ? ಹೌದು ಸರ್, ನಮ್ಮ ಮನವಿ ಏನು ಅಂದರೆ, ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ 2013 ಈ ಹದಿನಾರನೇ ಹೊಸಳ್ಳಿ ನೋಟಿಸ್ ಬಂದಿರೋದು ಕೆಡಿಬಿದು 2022ರಂದು. ನಾವು ಕೇಳಿರೋದು 2013ರಲ್ಲೇ ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ ಬಂದಿದೆ. ಅದರ ಪ್ರಕಾರ ನಮಗೆ ಕಾಂಪನ್ಸೇಷನ್ ಕೊಡಬೇಕು. ಮತ್ತು ಅದರಲ್ಲಿ ಮಾಡೋಂಥರ ಸೋಷಿಯಲ್ ಅಸೆಸ್ಮೆಂಟ್ ಸ್ಟಡಿ ಮಾಡಬೇಕು. ನಮ್ಮ ಸ್ಥಳೀಯರಿಗೆ ಏನೇನು ಬೇಕು ಇಲ್ಲಿ ಮಾಡಬೇಕಂಥದ್ದು ಸ್ಕಿಲ್ಸ್ ಡೆವಲಪ್ಮೆಂಟು ಕ್ಲಾಸಸ್ ಎಲ್ಲ ಏನೂ ಮಾಡಿಲ್ಲ. ಇಲ್ಲಿರೋ ನಮ್ಮ ರೈತರಿಗೆ ಯಾವ ರೀತಿ ಉದ್ಯೋಗ ಕೊಡ್ತೀರಾ? ಇಲ್ಲಿ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ. ವಿದ್ಯಾವಂತರಿಗೆ ಯಾವ ಥರ ಉದ್ಯೋಗ ಒದಗಿಸ್ಕೊಡ್ತೀರಾ? ಅವಿದ್ಯಾವಂತರಿಗೆ ಏನು ಮಾಡ್ತೀರಾ? ಏನೂ ಮಾಡಿಲ್ಲ ಸರ್. ಇವರು ಈ ಅಸೆಸ್ಮೆಂಟ್ ಮಾಡಬೇಕು ಆಗಿರೋದು 2013 ಆ್ಯಕ್ಟ್ ಪ್ರಕಾರ ಅದು ಕಡ್ಡಾಯವಾಗಿ ಮಾಡಲೇಬೇಕು. ಅದು ಮಾಡಾದ್ಮೇಲೆ ನೋಟಿಸ್ ಜಾರಿ ಮಾಡಬೇಕು. ಇವರು ಏನೂ ಇಲ್ಲದೆ ಅವಾರ್ಡ್ ಬೇರೆ ಪಾಸ್ ಮಾಡ್ತೀನಿ ಅಂತಾರೆ. ಅದರಲ್ಲೂ ಉಚ್ಚ ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದ್ದಾರೆ ಸರ್. ಇವಾಗ ಟೋಟಲ್ ಫೇಸ್ 2 ಅಲ್ಲಿ ಎಷ್ಟು ಎಕರೆ ಈ ಕೆಡಿಬಿ ವಶಪಡಿಸಿಕೊಳ್ಳುವಂಥದ್ದು, ಮತ್ತು ಈಗ ರೈತರಿಗೆ ಯಾವ ಬೆಲೆ ಕೊಡ್ತಾ ಇದೆ, ಮತ್ತು ನಿಮ್ಗೆ ಯಾವ ರೀತಿ ದೋಖ ಮಾಡ್ತಾ ಇದೆ ಕೆಡಿಬಿ ಅಂತ? ಸರ್, ಫಸ್ಟ್ ಬಂದು ಇಲ್ಲಿ 1000 ಎಕರೆ ಚಿಲ್ಲರೆಗೆ ನೋಟಿಫಿಕೇಷನ್ ಆಗುತ್ತೆ, ಪ್ರಿಲಿಮಿನರಿ ನೋಟಿಫಿಕೇಷನ್ನು. ಕೊನೆಯದಾಗಿ 974 ಎಕರೆ ಚಿಲ್ಲರೆ ಆಗಿದೆ. ಇನ್ನು ಮಿಕ್ಕಿದ್ದು ಏನಾಯಿತು ಅಂತ ಹೇಳಿದ್ರು, ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಲ್ಲೂ ಕೊಡ್ತಾ ಇಲ್ಲ ಸರ್, ಅದ್ರ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಮತ್ತು ಸರ್ಕಾರದ ಸುತ್ತೋಲೆ ಇದೆ, ಕೆಡಿಬಿನವರು ಎಲ್ಲೆಲ್ಲಿ ಮನೆಗಳಿದೆಯೋ ಅಥವಾ ಎಲ್ಲಿ ಸಮಾಧಿ ಇದೆಯೋ ಅಥವಾ ಎಲ್ಲಿ ರೈತರು ನೀರು ಉಪಯೋಗಿಸ್ಕೊಂಡು ಎಲ್ಲಿ ಬೆಳೆ ಬೆಳೀತಾರೋ ಅದು ವರ್ಷಕ್ಕೆ 2 ಬೆಳೆ ಅಂತ ಕಡೆ ಇದು ಅಕ್ವಿಸಿಷನ್ ಮಾಡಬಾರ್ದು ಅಂತ ಅವಕ್ಕೆಲ್ಲ ಇವರು ಇದು ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ ಮಾಡ್ಕೊತಿದ್ದಾರೆ. ಇದು ಭಾಳ ದೊಡ್ಡ ಅನ್ಯಾಯ. ನಾನೊಬ್ಬನಿಗೆ ಅಲ್ಲ, ಇಡೀ ನಮ್ಮ ಕೊನಘಟ್ಟ ಗ್ರಾಮದಲ್ಲಿರೋ ಜಮೀನು ಕಳ್ಕೊಂಡಿರೋರೆಲ್ಲರಿಗೂ ಅನ್ಯಾಯ ಮಾಡಿದ್ದಾರೆ ಸರ್ ಇವರು. ಇವಾಗ ಏನಾಗಬೇಕು ಸರ್ ನಿಮಗೆ? ನಮಗೇನು ಅಂದರೆ, ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ ಪ್ರಕಾರ ಏನಿದೆ ಕಡ್ಡಾಯವಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡಿ, ನನ್ನೊಬ್ಬನಿಗೆ ಅಲ್ಲ, ಇಲ್ಲಿ ನಮ್ಮ ಇರೋಂಥ ಕೊನಘಟ್ಟ ಗ್ರಾಮದಲ್ಲಿ ಯಾರ್ಯಾರು ಜಮೀನು ಕಂಡುಕೊಂಡಿದ್ದಾರೋ ಅವ್ರಿಗೆಲ್ಲವನ್ನು ಆ ಕಾನೂನು ಪ್ರಕಾರ ಏನೇನು ಮಾಡಬೇಕು, ಅವ್ರಿಗೆ ಉದ್ಯೋಗ ನಿರ್ಮಿಸೋದು ಬದಲಿ. ಈಗ ಕೆಲವರು ರೈತರ ಕೆಲಸ ಬಿಟ್ಟರೆ ನಾವು ಏನು ಮಾಡೋದಿಲ್ಲ. ಅಂಥವ್ರಿಗೆ ಬೇರೆ ಕಡೆ ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲೇ ಎಲ್ಲಾದರೂ ರೈತ ಕೆಲಸ ಮಾಡೋಂಥ ಜಮೀನಿದ್ದರೆ ಆ ಜಮೀನುಗಳು ಕೊಡಬೇಕು. ಹಾಂ ಸರ್, 2013 ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟಲ್ಲಿ ಪ್ರಮುಖವಾಗಿ ಏನೇನು ಹೇಳುತ್ತೆ ಅದು ಅಂಶ? ಫಸ್ಟ್ ಸರ್, ನೋಟಿಫಿಕೇಷನ್ ಸ್ಟಾರ್ಟ್ ಮಾಡೋ ಮುಂಚೆನೇ, ಕಮೆನ್ಸ್ಮೆಂಟ್ ಮುಂಚೆನೇ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ಮಾಡಬೇಕು ಇವರು. ಇಲ್ಲಿ ಪ್ರತ್ಯೇಕವಾಗಿ ಈ ಊರಲ್ಲಿ ಏನಿದೆ ಅಂದರೆ, ಕರಗ ಮಾಡ್ತಾರೆ. ಇಲ್ಲಿ ಈ ಸುಮಾರು 100 ಜನರ ರೈತರು ಬೇರೆ ಕಡೆ ಹೋಗ್ತಾರೆ. ಅವರು ಕರಗ ಇಲ್ಲದಿದ್ದರೆ ಅವ್ರ ಜೀವನ ಇಲ್ಲ.
ಇನ್ನೂ 2 ದೇವಸ್ಥಾನಗಳಿದೆ. ಇವರೆಲ್ಲ ಬೇರೆ ಕಡೆ ಹೋದಾಗ ಅವರ ಸಂಪ್ರದಾಯಕ್ಕೂ ಅದು ಅಡ್ಡಿ ಆಗುತ್ತೆ. ಅವರಿಗೆ ಅದಕ್ಕೆ ಏನು ಮಾಡೋದು, ಅವ್ರಿಗೆ ಏನು ಮಾಡಿಕೊಡ್ತೀರಾ? ಮತ್ತು ಏನು ಹೇಳ್ತಾರೆ ಅಂದರೆ, ಇವರು ಬೇರೆ ಕಡೆ ಜಮೀನು ಇಲ್ಲೆಲ್ಲ ಇದ್ದರೆ ಅವ್ರಿಗೆ ಒದಗಿಸ್ಕೊಡ್ಬೇಕು. ಅವರು ದೂರ ಹೋಗಿ ಅವರ ಸಂಪ್ರದಾಯನ ಕಳ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ಸರ್. ಒಟ್ಟಾರೆ ಎಲ್ಲ ಕಾನೂನು ಉಲ್ಲಂಘನೆ ಮಾಡಿ ಇವರು ಇಲ್ಲಿ ಸ್ವಾಧೀನಪಡಿಸ್ಕೊಂಡು ಜಮೀನು KDB ಇವರು ಅಂತ. ಹೌದು ಸರ್. 2013 ಸುಪ್ರೀಂ ಕೋರ್ಟಲ್ಲಿ ಏನು ಹೇಳುತ್ತೆ ಅಂದರೆ, 2014 ಆದಮೇಲೆ ಯಾವುದಾದ್ರೂ ಬಂದರೆ ಅಕ್ವಿಷನ್ ಮಾಡಬೇಕು ಅಂದರೆ 2013 ಆ್ಯಕ್ಟ್ ಪ್ರಕಾರನೇ ಮಾಡಬೇಕು ಅಂತಾರೆ. ಇವರು ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ 1894 ಪ್ರಕಾರನೇ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಸರ್. ಇವರು ಸುಳ್ಳು ಮಾಹಿತಿ ಕೊಡ್ತಾರೆ, ರೈತರನ್ನ ನಂಬಿಸಿ ಏನೋ ಕಾಗದದಲ್ಲಿ ಅವರೇ ಏಜೆಂಟ್ ಇರ್ತಾರೆ, ಕಳಿಸ್ತಾರೆ, ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಅಗ್ರಿಮೆಂಟ್ ಅಂತ ಇದ್ದಾರೆ ಸರ್ ಅವರು. ಓಕೆ, ಇದ್ರ ಬಗ್ಗೆ ಅಧಿಕಾರಿಗಳು ನೀವು ಕೇಳಿದ್ದೀರಾ? ಅಧಿಕಾರಿಗಳು ಏನು ಹೇಳ್ತಾರೆ ಸರ್? ನಾವು ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಕೇಳಿದ್ದೇನೆ, ಮುಖ್ಯಮಂತ್ರಿ ಕಚೇರಿ ಮಾಡಿಲ್ಲ ಅಂದರೆ ನಮಗೆ ಒದಗಿಸ್ತಿರಲಿಲ್ಲ ಅವರು. ಈ ನಮ್ಮ ಹತ್ರ ಏನಿದೆ ಪತ್ರಗಳು ಕೆಲವು ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಅವ್ರು ಕೊಡದೇ ಹೋಗಿ ನಾವು ಮುಖ್ಯಮಂತ್ರಿ ಕಚೇರಿಗೆ ಬರೆದ ಮೇಲೆ ಅವ್ರು ಅಲ್ಲಿ ಬರೆದ ಮೇಲೆ ಅಲ್ಲಿ 60 ದಿನ ವಿಳಂಬ ಆದಮೇಲೆ ಕೊಟ್ಟಿರೋಂಥದ್ದು. ಇನ್ನು ಸಾಮಾನ್ಯ ರೈತರು ಹೋಗಿ ಕೇಳಿದ್ರೆ ಏನು ಕೊಡ್ತಾರೆ ಸರ್ ಇವರು? ಓಕೆ, ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ KDB ಅಧಿಕಾರಿಗಳು. ಹೌದು ಸರ್. ಮುಖ್ಯಮಂತ್ರಿ ಕಚೇರಿಯಿಂದ ಹೋಗೋ ಪತ್ರಕ್ಕೆ 50 ದಿನಕ್ಕೆ ಕೊಡ್ತಾರೆ ಸರ್ ಇವರು. ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನಾನು ಕೊಟ್ಟಿದ್ದು, ನನಗೂ ಇನ್ಫಾರ್ಮೇಷನ್ ಒದಗಿಸಿದೆ. ಅವರು CM ಆಫೀಸಿಂದ CO ಹೋಗುತ್ತೆ, ಅವರು ಅಲ್ಲಿ 50 ದಿನ ತೊಗೊಂಡಿದ್ದಾರೆ ಸರ್ ಕೊಡೋದಕ್ಕೆ. ಇನ್ನು ಸಾಮಾನ್ಯ ರೈತರಿಗೆ ಏನು ಸಿಗತ್ತೆ? ನಿಮ್ಮ ಹೆಸರು? ನನ್ನ ಹೆಸರು ಜಾನ್ ಅಂತ ಸರ್.